ನಮಸ್ಕಾರ. SSV ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಾಜಶೇಖರಯ್ಯ. ಇದೀಗ ವಾರ್ತೆಗಳ ವಿವರ. ಭಾರತೀಯ ವೈದ್ಯಕೀಯ ಸಂಘ, ವಿವಿಧ ಇಲಾಖೆ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ತಂಬಾಕು ಮುಕ್ತ ಅಭಿಯಾನ ಜಾಗೃತಿ ಮೂಡಿಸಲು ಯಾದಗಿರಿ ನಗರದಲ್ಲಿ ವಾಕ್ಥಾನ್ ಕಾಲ್ನಡಿಗೆ ಜಾಗೃತಿ ಅಭಿಯಾನ ನಡೆಸಲಾಯಿತು. ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ನಲ್ಲಿ ಶಾಸಕ ಚಿನ್ನರೆಡ್ಡಿ ಪಾಟೀಲ್, ತುನ್ನೂರು ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬೀರ್ ಅವರು ವಾಕ್ಥಾನ್ ಕಾಲ್ನಡಿಗೆ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ವಾಕ್ಥಾನ್ನಲ್ಲಿ ಎಸ್ಬಿ ಪೃಥ್ವಿ ಶಂಕರ್, ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ ಓರಡಿಯ, ಅಪರ ಜಿಲ್ಲಾಧಿಕಾರಿ ಶರಣಪ್ಪ ಕೊಟ್ಟಪ್ಗೋಳ್, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ಡಿಎಚ್ ಓಡ್, ಮಹೇಶ್ ಬಿರದರ್, ಇಮ್ಸ್ ಡೀನ್ ಡಾಕ್ಟರ್ ಸಂದೀಪ್, ಐಎಂಎ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪೂಜಾರಿ, ಡಾಕ್ಟರ್ ವೀರೇಶ್ ಜಾಕತ್ ಸೇರಿದಂತೆ ಅನೇಕರಿದ್ದರು. Thank you. ಮುಂದಕ್ಕೆ ಹೋಗ್ರಿ, ಹಂಗೆ ಮುಂದಕ್ಕೆ ಹೋಗ್ರಿ, ಹೋಗಿ ಮುಂದಕ್ಕೆ ಹೋಗಿ. ನೀ ಎಲ್ಲಿದ್ದಲ್ಲಿ ನೋಡಿದ್ಲಿ ಬರೋಬರಿ ನಡಿ. ಇವತ್ತಿನ ದಿನ ಬೆಳಗ್ಗಿನ ಜಾವ ಯಾದಗಿರಿ ಲುಂಬಿನಿ ವನದಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ನಾವು ತಂಬಾಕು ಮುಕ್ತ ಅಭಿಯಾನ ಹಿತದೃಷ್ಟಿಯಿಂದ ನಾವು ವಾಕಥಾನ್ ಅನ್ನು ಆಯೋಜಿಸಿದ್ದೀವಿ. ತಾವೆಲ್ಲ ನೋಡಿರಿ, ಇವತ್ತು ಒಳ್ಳೆ ಏನಂತ ಹೇಳ್ತಾರೆ, ತುಂಬ ಪಾಸಿಟಿವ್ ರೆಸ್ಪಾನ್ಸ್. ನಾವು ಒಂದು 500-600 ಜನ ಬರ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಷನ್ ಇದ್ದರೆ ಅದ್ರ ಡಬಲ್ ಅಷ್ಟು ಇವತ್ತು ಬೆಳಗಿನ ಜಾವ 6ವರೆಗೆ ಬಂದಿದ್ದರು. ಇದರಲ್ಲಿ ಜಿಲ್ಲಾಡಳಿತ ಆಯಿತು, ನಮ್ಮ ಮಾನ್ಯ ಶಾಸಕರಾಗಲಿ, ಆಮೇಲೆ ವೈದ್ಯಕೀಯ ಕಾಲೇಜಿಂದ ಮಕ್ಕಳಾಗಲಿ, ಸ್ಟೂಡೆಂಟ್ಸ್ ಮತ್ತು ಸರ್ಕಾರಿ ಶಾಲೆಯಿಂದನೂ ಕೆಲವು ಮಕ್ಕಳು ಪಾರ್ಟಿಸಿಪೇಟ್ ಇತ್ತು. ಇದರಲ್ಲಿ ಎಲ್ಲರದು ಏನಂತಾರೆ ಸಹಕಾರ ಸಂಯೋಜನೆಯಿಂದ ಒಂದು ದೊಡ್ಡ ಯಶಸ್ವಿಯಾಗಿ ಈ ವಾಕಥಾನ್ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇನ್ನೂ ಒಂದು ದಿನ ಬಿಟ್ಟರೆ 2025 ಕಾಲಿಡ್ತೇವೆ. ಹೊಸ ವರ್ಷಕ್ಕೆ ಒಂದು ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಲ್ಲ, ಬಿಹೇವಿಯರಲ್ ಚೇಂಜಸ್ ಹಿಡ್ಕೊಂಡು ಒಂದೇ ದಿನ ವಾಕ್ ಮಾಡೋದಲ್ಲ. ಈ ವಾಕ್ ಎಂಬುದು ದಿನನಿತ್ಯ ರೂಟೀನ್, ಇಟ್ ಶುಡ್ ಬಿ ಎ ರೂಟೀನ್. ಯಾರು ಡಾಕ್ಟರ್ ಹೇಳೋದು ಅವಶ್ಯಕತೆ ಇಲ್ಲ. ನಾವು ವಾಕಿಂದನೇ ಎಷ್ಟೋ ರೋಗ ರುಜಿನಗಳನ್ನು ನಾವು ದೂರ ಇಡ್ಬೋದು. ಒಂದು ಪ್ರಿವೆಂಟಿವ್ ಹಿತದೃಷ್ಟಿಯಿಂದ ಈ ತಂಬಾಕು ಮುಕ್ತ ಅಭಿಯಾನನ ಯಾದಗಿರಿಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಿಂದ ಅತ್ಯಂತ ವಂದನೆಗಳನ್ನು ತಿಳಿಸಕ್ಕೆ ಬಯಸ್ತೇವೆ. ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಇವತ್ತು ಬೆಳಗಿನ ಜಾವ ಲುಂಬಿನಿ ವನದಲ್ಲಿ ವಾಕ್ಥಾನ್ ಅನ್ನು ಏರ್ಪಡಿಸುವುದರ ಮೂಲಕ ಜನರಲ್ಲಿ ಆರೋಗ್ಯದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿರುವುದು ನಿಜವಾಗಿಯೂ ಶ್ಲಾಘನೀಯ ಸಂಗತಿ ಅಂತ ನಾನು ಭಾವಿಸಿಕೊಳ್ತೇನೆ. ಕಾರಣ ಏನು ಅಂತಂದ್ರೆ, ವರ್ತಮಾನದ ವ್ಯವಸ್ಥೆಯಲ್ಲಿ ಮನುಷ್ಯ ಬದಲಾದ ಆಹಾರ ಪದ್ಧತಿಯಿಂದಾಗಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂಥ ಪ್ರಸಂಗ ಬರ್ತಾ ಇದೆ. ಇವುಗಳಿಂದ ಪಾರಾಗಬೇಕಂದ್ರೆ ಏಕೈಕ ಮಾರ್ಗ ವಾಕಿಂಗ್ ಮಾತ್ರ.
ನಾವು ನಡಿಬೇಕು, ನಮ್ಮ ನಡೆ ಆರೋಗ್ಯದ ಕಡೆ ಅಂತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಭಾರತೀಯ ವೈದ್ಯಕೀಯ ಸಂಘದವರು ಬಹಳ ಅರ್ಥಪೂರ್ಣವಾದ, ಬಹಳ ಓರಣವಾದ, ಎಲ್ಲರಿಗೂ ಹಿಡಿಸ್ತಕ್ಕಂಥ ರೀತಿ ಒಳಗೇನಪ್ಪ ಅಂದ್ರೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಸಾವಿರಾರು ಜನ ಸೇರುವುದರ ಮೂಲಕ ಆ ವಿದ್ಯಾರ್ಥಿಗಳಿಂದ ಹಿಡಿದುಕೊಂಡು ಎಲ್ಲ ವಯೋವೃದ್ಧರು ಇದ್ದರು, ಶಾಸಕರು ಇದ್ದರು, ಜನಪ್ರತಿನಿಧಿಗಳಿದ್ದರು, ಜಿಲ್ಲಾಧಿಕಾರಿಗಳಿದ್ದರು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದರು, ಅವರು ಇವರು ಎನ್ನದೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವುದರ ಮೂಲಕ ಇಡೀ ವಾಕ್ತಾನ್ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಇಡೀ ಯಾದಗಿರಿ ನಗರದ ಜನತೆಯ ಪರವಾಗಿ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಏರ್ಪಡಿಸುವ ಮಲ್ಲಣ್ಣಗೌಡ ಕಾಮ್ರೆಡ್ಡಿ, SSV ನ್ಯೂಸ್, ಯಾದಗಿರಿ.